ನಾನು ವರ್ಷ ಬರ್ತಾಯಿದ್ದೀನಿ. ಈ ವರ್ಷನೂ 60 ವರ್ಷ ಆಯ್ತಲ್ಲ, ಲಾಸ್ಟ್ ಬರೋ ವರ್ಷ ಇರ್ತೀವೋ ಇರಲ್ವೋ, ಈ ವರ್ಷನೂ ಎಂಜಾಯ್ ಮಾಡ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ಹೆಂಗೆ ಹುಡುಗರೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೊಸ ವರ್ಷನ ಈ ವರ್ಷನೂ ಮುಗಿಸ್ಕೊಂಡು ಒಂದು ರೌಂಡ್ MG ರೋಡ್ BG ರೋಡ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಕರ್ನಾಟಕದ ಜನತೆಗಳಿಗೆ ನಾನು ಹೇಳೋದು ಏನಂದರೆ, ಇವತ್ತು ಹೊಸ ವರ್ಷ ಬರೋ ವರ್ಷನೂ ಬರುತ್ತೆ, ಯಾವಾಗಲೂ ಬರುತ್ತೆ. ಆದರೆ ನೀವು ಡ್ರಿಂಕ್ಸ್ ಮಾಡಿಕೊಂಡು ಅಡ್ಡಾಡ್ಡಿ ಹೋಗಿ ಗಾಡಿಲೆಲ್ಲ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು ಅಂತ ಕರ್ನಾಟಕದ ಜನತೆಗೆ ನಾನು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ಎಷ್ಟು ಮಾಮೂಲಿ ಹೊಡ್ತಿದ್ರು ಅಷ್ಟೇ ಮಿನಿಮಮ್ ಹೊಡ್ಕೊಂಡು ನಿಮ್ಮ ಹೊಸ ವರ್ಷದ ದಿನ ಭಾಳ ಆಚರಿಸಿ, ಹೊಸ ವರ್ಷನ ಬೇಗ 12 ಗಂಟೆಗೆ ಆಚರಿಸಿ, ಸ್ವಲ್ಪ ಕಮ್ಮಿ ತೊಗೊಂಡು ಬೈಕಲ್ಲೆಲ್ಲ ಕಾರಲ್ಲೆಲ್ಲ ಆಕ್ಸಿಡೆಂಟ್ ಮಾಡ್ಕೊಳ್ದಂಗೆ ಎಲ್ಲಿ ತೋಟದಲ್ಲಿರ್ತೀರೋ ರೋಡಲ್ಲಿರ್ತೀರೋ ಭಾಳ ಅಚ್ಚುಕಟ್ಟಾಗಿ ಮನೆ ಸೇರ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಕರ್ನಾಟಕದಲ್ಲಿ ಹೇಳ್ತಾ ಇರೋದು ನನ್ನ ಜನತೆಗೆ, ಅಭಿಮಾನಿಗಳಿಗೆ ನನ್ನ ಹೃದಯದಿಂದ ಹೇಳ್ತಾ ಇರೋದೇನು ಅಂದರೆ, ಟ್ರೋಲ್ ಶಿವಣ್ಣ ಫ್ರೀ ಬಸ್ಸು. ಈಗ ನಮ್ಮ ಗೌರ್ಮೆಂಟು ತಪ್ಪೇನು ಮಾಡಿಲ್ಲ, ಬಿಟ್ಟಿರೋದು ಫ್ರೀ ಒಳ್ಳೇದಾಯಿತು. ಸ್ವಲ್ಪ ಬಸ್ನಲ್ಲಿ ಲೇಡೀಸು ಗಂಡಸ್ರಿಗೆ ಒಂದು ಸ್ವಲ್ಪ ಸೀಟ್ ಕೊಡೋಂಗೆ ವಯಸ್ಸಾದವ್ರಿಗೆ ನಮ್ಮ ಗೌರ್ಮೆಂಟು ಸಿದ್ದರಾಮಯ್ಯವರು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಶಿವಣ್ಣ ಸೀಟ್ ಸಿಗ್ತದೆ, ಆದರೆ ಕಾಣ್ದಾರಂಗೆ ಕುತ್ಕೊಂಡ್ಬಿಡ್ತಾರೆ, ಗಂಡಸರಿಗೆ ಸೀಟ್ ಬಿಡೋಲ್ಲ ಹೆಂಗಸರು. ಅದೊಂದು ಕೊಟ್ಟಿರೋದು ಅನುಕೂಲ ಆಯಿತು. ಏನು ನಮ್ಮ ಹೆಂಗಸರೇ ಹೋಗಲ್ಲ, ಎಲ್ಲ ಹೋಗ್ತಾರೆ ಕರ್ನಾಟಕದಲ್ಲಿ. ಆದರೆ ಅದನ್ನ ದುರುಪಯೋಗಿಸ್ಕೋಬಾರ್ದು, ವಯಸ್ಸಾದವ್ರಿಗೆ ಸೀಟ್ ಬಿಡಬೇಕು ಅಂತ ಗೌರ್ಮೆಂಟ್ ನಾನು ಕೇಳ್ಕೊಂತೀನಿ ಸಿದ್ದರಾಮಯ್ಯವ್ರಿಗೆ. ಫುಲ್ ಅದೇ ನಾನು ಹೇಳ್ತಾ ಇರೋದು, ಹುಡುಗಿರೇ ಆಗಲಿ ಹುಡುಗರೇ ಆಗಲಿ ಎಣ್ಣೆ ಹಾಕ್ಬಿಟ್ಟು ನಿಮ್ಮ ಪ್ರಾಣಕ್ಕೆ ನೀವೇ ಆಪತ್ತು ಮಾಡ್ಕೊಂಬೇಡಿ. ಹೊಸ ವರ್ಷನ ನೀಟಾಗಿ 12 ಗಂಟೆಗೆ ಬರಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ. ಎಲ್ಲೆಲ್ಲಿ ಇರ್ತೀರೋ, ಮನೇಲಿ ಇರ್ತೀರೋ, ಹೋಟ್ಲಲ್ಲಿ ಇರ್ತೀರೋ ಅಲ್ಲೇ ಇರಬೇಕು. ರೋಡಲ್ಲಿ ಬಂದು ಕಿರ್ಚಾಡೋದು ಇಂಥವ್ರು ಹೆಚ್ಚು ಕಮ್ಮಿ ಮಾಡ್ಕೊಂಬಾರ್ದು ಅಂತ ನಾನು ರೋಲ್ ಶಿವಣ್ಣ ಅಂತ ಹೇಳ್ತಾ ಇದ್ದೀನಿ. ಹೊಸ ವರ್ಷನ ಚೆಂದಾಗಿ ಎಂಜಾಯ್ ಮಾಡಿ. ಇಡೀ ಕರ್ನಾಟಕದ ಜನತೆಗೆ ನಾನು ಮಾಡುವ ಶುಭಾಶಯಗಳು. ಹೊಸ ವರ್ಷದ ನಾವು ಕೆಂಗೇರಿ ಉಪನಗರದಿಂದ ಬಂದಿದ್ದೀವಿ. ಆ ಹೊಸ ವರ್ಷದ ಒಂದು ಖುಷಿನ ಹೇಗಿರುತ್ತೆ ಅಂತ ನೋಡೋಕ್ಕೋಸ್ಕರ ಬಂದು 2026ನ ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಕರ್ನಾಟಕ ಜನತೆ ಯಾವುದೇ ಥರದಲ್ಲಿ ತೊಂದರೆ ಮಾಡ್ಕೋದೇನೆ, ಪೊಲೀಸ್ನ ರೂಲ್ಸ್ನ ಫಾಲೋ ಮಾಡ್ಕೊಂಡು ಸಂತೋಷನ ಹಾಗೆಯೇ ಇಮ್ಮಡಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾವುದೇ ಥರ ಅಡಚಣೆಗಳನ್ನ ಮಾಡ್ಕೋದೇನೆ, ಓವರ್ ಡ್ರಿಂಕ್ ಮಾಡ್ದೇನೆ, ಜಾಸ್ತಿ ಆಕ್ಸಿಡೆಂಟ್ಗಳು ಮಾಡ್ಕೋದೇನೆ ಸೇಫ್ಟಿಯಾಗಿ 12 ಗಂಟೆ ನಂತರ ಸೆಲೆಬ್ರೇಷನ್ ಮಾಡಿ ತಮ್ಮ ಮನೆಗೆ ಹೋಗಬೇಕು ಅಂತ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಕರ್ನಾಟಕಕ್ಕೆ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು.